ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ದ್ವಿತೀಯ ರೂಪನಾತ್ಮಕ FA2ರ ಪರೀಕ್ಷೆ ಆಗಸ್ಟ್ 2026ಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ತರ್ತಾ ಇದ್ದೀನಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ನಿಮಗೆ 2ರಿಂದ 3 ಸೆಟ್ ಕ್ವಶನ್ ಪೇಪರ್ನ ಖಂಡಿತವಾಗಿ ನಾವು LB ಆಧಾರವಾಗಿ ಇಟ್ಕೊಂಡೇ ರೆಡಿ ಮಾಡಿರ್ತೀವಿ. ಇವೆಲ್ಲವುಗಳು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಒಂದು FA2 ಎಕ್ಸಾಮ್ಗಾಗಿ ನಿಮ್ಮ SC1ಗೂ ಕೂಡ ಏನಾಗ್ತಾವಪ್ಪ ಅಂದರೆ ಯೂಸ್ ಆಗ್ತಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಸೊ ಅಲ್ಲಿ ಖಂಡಿತವಾಗಿ ನಾವು ಈಗಾಗಲೇ ಅಪ್ಲೋಡ್ ಮಾಡ್ತಕ್ಕಂಥ ಮತ್ತು ಮುಂದೆ ಮಾಡೋ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಪೇಸ್ಟ್ ಮಾಡ್ತೀವಿ. ಇನ್ನು ನೀವು 8ನೇ ತರಗತಿ ಸಮಾಜ ವಿಜ್ಞಾನ ಪಾಠ ಓದದೇ ಇದ್ದರೆ, ಸೊ ವಿಡಿಯೋದ ನಮ್ಮ ಪ್ಲೇಲಿಸ್ಟ್ ಲಿಂಕಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ವಾಚ್ಔಟ್ ಮಾಡಿ. ಎಸ್, ಸೊ ಫಸ್ಟ್ ನೋಡೋಣ ಸಿಲೆಬಸ್ ಏನಿದೆ ಅಂತ. ಜಗತ್ತಿನ ಪ್ರಮುಖ ನಾಗರಿಕತೆಗಳು ಟೋಟಲಿ ಆಗಸ್ಟಲ್ಲಿ 15% ಸಿಲೆಬಸ್ ಮುಗಿಬೇಕು, ಅಂದರೆ ಕೇವಲ 5 ಪಾಠ. ಜಗತ್ತಿನ ಪ್ರಮುಖ ನಾಗರಿಕತೆಗಳು 5 ಅಂಕ 2 ಪ್ರಶ್ನೆ, ಸನಾತನ ಧರ್ಮ 5 ಅಂಕ 3 ಪ್ರಶ್ನೆ, ಪೌರ ಮತ್ತು ಪೌರತ್ವ 3 ಅಂಕ 2 ಪ್ರಶ್ನೆ, ಶಿಲಾಗೋಳ 4 ಅಂಕ 3 ಪ್ರಶ್ನೆ, ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ 3 ಅಂಕ 2 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಒಟ್ಟು ಇಲ್ಲಿ 20 ಅಂಕಗಳು 12 ಪ್ರಶ್ನೆ ಪತ್ರಿಕೆಗಳನ್ನು ನಾವೇನು ಮಾಡಿರೋದು, ಬಳಕೆಯನ್ನು ಮಾಡಿರೋದು. ಉದ್ದಿಷ್ಟವಾರು ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 12, ಅನ್ವಯಕ್ಕೆ 2, ಸೊ ಒಟ್ಟು 20 ಅಂಕ. ಪ್ರಶ್ನೆ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸರಳವಾಗಿ ಇರ್ತಕ್ಕಂಥ ಪ್ರಶ್ನೆಯನ್ನು ಹೊಂದಿರತಕ್ಕಂಥ ಅಂಕಗಳು 6 ಇದ್ದಾವೆ, ಸಾಧಾರಣ 10 ಇದೆ, ಕಠಿಣ 4 ಇದೆ, ಒಟ್ಟು 20 ಇದೆ. ಸಂಕ್ಷಿಪ್ತವಾಗಿ ಒಂದು ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದೀವಿ. ಎಸ್, ಜಗತ್ತಿನ ಪ್ರಮುಖ ನಾಗರಿಕತೆಗಳು ಈ ಒಂದು ಪಾಠಕ್ಕೆ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ, ಸನಾತನ ಧರ್ಮ 1 ಅಂಕದ 1, 2 ಅಂಕದ 2, 3 ಪ್ರಶ್ನೆ 5 ಅಂಕ, ಪೌರ ಮತ್ತು ಪೌರತ್ವ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ, ಶಿಲಾಗೋಳ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ, ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು 1 ಅಂಕದ 6 ಇದ್ದಾವೆ, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆಗಳನ್ನು 20 ಅಂಕಗಳಿಗೆ ಬಳಕೆಯನ್ನು ಮಾಡಿದ್ದೀವಿ. ಎಲ್ಲವುಗಳನ್ನು LB ದಿಂದಲೇ ನಾವೇನು ಮಾಡಿರೋದು, ತೆಗೆದುಕೊಂಡಿರೋದು. ಇದು ಒಂದು ಪೇಜಲ್ಲಿ ಕ್ವಶನ್ ಪೇಪರನ್ನು ಏನು ಮಾಡಿದ್ದಾರೆ ಅಂದರೆ ಸೆಟ್ ಮಾಡ್ತಾರೆ. ಓಕೆ, ಸೊ ನಾನು ನಿಮಗೆ ಪ್ರಶ್ನೆ ಪತ್ರಿಕೆ ಉತ್ತರದ ಪುಟವನ್ನು ತೋರಿಸ್ತೀನಿ. ಎಸ್, ದ್ವಿತೀಯ ರೂಪನಾತ್ಮಕ FA2 ಪರೀಕ್ಷೆ ಆಗಸ್ಟ್ 2026, ಮಾದರಿ ಉತ್ತರಗಳು, ತರಗತಿ 8, ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ ಉತ್ತರಿಸಲಿಕ್ಕಿರ್ತಕ್ಕಂಥದ್ದು 40 ನಿಮಿಷ. ಸೊ ಫಸ್ಟ್ ಮೀನ್ಸ್ ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರಲಿಕ್ಕೆ 3 ಪ್ರಶ್ನೆಗಳನ್ನು ಕೇಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಈ ನಾಗರಿಕತೆಗಳನ್ನು ಓದ್ಕೊಡ್ರಿ. ಜಗತ್ತಿನ ಪ್ರಮುಖ ನಾಗರಿಕತೆಗಳಂತ ಇದಾವಲ್ಲ ಪ್ರಾಚೀನ, ಸೊ ಅದರಿಂದ ನಿಮಗೆ ಖಂಡಿತವಾಗಿ ಅಂಕಗಳು ಬರ್ತವೆ. ಸೊ ಅದರಲ್ಲಿ ವಿಶೇಷವಾಗಿ ನಿಮಗೆ ಕೇಳಿರ್ತಕ್ಕಂಥದ್ದು ಯಾವುದಿದೆಪ್ಪ ಅಂತಂದರೆ ಎಸ್, ಹವಾಂಗೋ ನದಿ ಈ ದೇಶದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಸೊ ಹವಾಂಗೋ ನದಿ ಅದು ಮುಖ್ಯವಾಗಿ ಏನಪ್ಪ ಅಂದರೆ ಚೀನಾ ದೇಶದಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು ಬರೀಬೇಕಾಗಿತ್ತು. ಆಪ್ಷನ್ ಎ ಚೀನಾ ಇಸ್ ದ ರೈಟ್ ಆನ್ಸರ್. 2ನೇ ಪ್ರಶ್ನೆಗೆ ಬರ್ತೀನಿ. ಎಸ್, ಸನಾತನ ಧರ್ಮದ ಆಧಾರಗಳು ಎಂದು ಪರಿಗಣಿಸಲ್ಪಟ್ಟಿರುವುದು ಯಾವುದೆಂದರೆ, ಸೊ ಯಾವುದಕ್ಕೆ ಈ ಸನಾತನ ಧರ್ಮದ ಆಧಾರ ಅಂತ ಕರಿತೀವಿ ಅಂತ ಹೇಳಿದರೆ ಆಪ್ಷನ್ ಡಿ ದರ್ಶನಗಳು ಅಂತ ಇದೆ. ಸೊ ದರ್ಶನಗಳು ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 3, KGF ಚಿನ್ನದ ಗಣಿ ಕಂಡುಬರುವ ರಾಜ್ಯ ಅಂತ ಕೇಳಿದ್ದಾರೆ. ಆಯ್ಕೆ ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಗೋವಾ, ಡಿ ಮಹಾರಾಷ್ಟ್ರ. ಸೊ KGF ಅಂತಕ್ಕಂಥದ್ದು ಚಿನ್ನದ ಗಣಿ, ಅದು ಕರ್ನಾಟಕದಲ್ಲಿ ಕಂಡು ಬಂದಿದೆ. ಇನ್ನು 1 ಅಂಕದಲ್ಲಿ ಉತ್ತರಿಸಲಿಕ್ಕೆ ಕೂಡ ನಾವು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಎಸ್, ಪ್ರಶ್ನೆ ಇತ್ತು 4, ಭಾರತ ತನ್ನ ಪೌರರಿಗೆ ಯಾವ ವಿಧದ ಪೌರತ್ವವನ್ನು ನೀಡಿದೆ. ಸೊ ಗೊತ್ತಿರಲಿ, ಭಾರತ ತನ್ನ ಎಲ್ಲ ಪೌರರಿಗೆ ಅದು ಏಕ ಪೌರತ್ವವನ್ನು ನೀಡಿದೆ. ಪ್ರಶ್ನೆ 5, ಭೂಮಿಯು ಎಷ್ಟು ವರ್ಷ ಹಳೆಯದಾಗಿದೆ ಅಂತ ಕೇಳಿದರೆ 460 ಕೋಟಿ ವರ್ಷ ಹಳೆಯ. ಸೊ ಭೂಮಿ 460 ಕೋಟಿ ವರ್ಷ ಹಳೆಯದಾಗಿದೆ ಅಂತಕ್ಕಂಥದ್ದನ್ನು ಬರಿಬೇಕು. ಇನ್ನು ತಲೆಹೊರೆ ವ್ಯಾಪಾರಿಗಳೆಂದರೆ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಕುಗಳನ್ನು ತಲೆಯ ಮೇಲೆ ಹೊತ್ತು ಬೀದಿ ಬೀದಿ ಸುತ್ತಿ ಮನೆ ಬಾಗಿಲುಗಳಿಗೆ ಬಂದು ಮಾರ್ತಾರಲ್ಲ, ಅವ್ರಿಗೆಲ್ಲ ಏನಂತಾರಪ್ಪ ಅಂದರೆ ತಲೆಹೊರೆ ವ್ಯಾಪಾರಿಗಳು ಅಂತ ಕರೀತಾರೆ. ಇನ್ನು 2 ಅಂಕದ 5 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 5 ಪ್ರಶ್ನೆ 10 ಅಂಕ. ಪ್ರಶ್ನೆ 7, ಪೂರ್ವ ವೇದ ಮತ್ತು ನಂತರದ ವೇದಗಳ ಕಾಲದಲ್ಲಿ ರಚನೆಯಾಗಿರುವ ವೇದಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ.
ಅದು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತಕ್ಕಂಥದ್ದು. ಇವೆಲ್ಲ ಏನಪ್ಪ ಅಂದ್ರೆ ಪೂರ್ವ ವೇದ ಮತ್ತು ನಂತರದ ವೇದಗಳ ಕಾಲದಲ್ಲಿ ರಚನೆ ಆಗಿರುವ ವೇದಗಳು. ಇನ್ನು ಸನಾತನ ಧರ್ಮದ ವಿಶೇಷತೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಸನಾತನ ಧರ್ಮ ಅಂತ ಬಂದಾಗ ಮುಖ್ಯವಾಗಿ ಅದು ಹೇಳಿರೋದು ಏನಪ್ಪ ಅಂದರೆ ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಗಳ ಚಿಂತನೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ, ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಸದಾ ಸುಖ ಶಾಂತಿ ಮತ್ತು ನೆಮ್ಮದಿಗಳು ಇರಲಿ ಅಂತಕ್ಕಂಥ ಅಂಶಗಳು ನಾವು ಸನಾತನ ಧರ್ಮದ ವಿಶೇಷತೆಗಳಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನೋಡ್ತೀವಿ. ಇನ್ನು ಪೌರ ಎಂದು ಕರೆಯಲು ಇರಬೇಕಾದ ಅಂಶಗಳಾವವು ಅಂತ ಕೇಳಿದ್ದಾರೆ. ಸೊ ಯಾರಿಗೆ ಪೌರ ಅಂತ ಕರೀತಾರೆ ಅಂತಕ್ಕಂಥದ್ದು ಇತ್ತು. ಇಲ್ಲಿ ಒಂದು ದೇಶದ ಸದಸ್ಯತ್ವವನ್ನು ಹೊಂದಿ ತಾನು ವಾಸಿಸುವ ದೇಶಕ್ಕೆ ನಿಷ್ಠೆಯಿಂದ ಇದ್ದು ಅಲ್ಲಿ ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಮೂಲಕ ದೇಶ ನೀಡುವ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸ್ತಾರಲ್ಲ ಅವ್ರಿಗೆ ಏನಂತ ಕರೆದಿದ್ದಾರೆ? ಪೌರ ಅಂತ ಕರೆದಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕು. ಇನ್ನು ಭೂಮಿಯ ಅಂತರಾಳದ ವಿವಿಧ ಪದರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಯಾಕಂದ್ರೆ ಭೂಮಿಯ ಅಂತರಾಳದಲ್ಲಿ ಹಲವು ಪದರಗಳಿದ್ದಾವೆ. ಓಕೆ, ಅದರಲ್ಲಿ ಮೇನ್ ಫಸ್ಟಾಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಭೂಕವಚ, ಎರಡನೇದು ಮ್ಯಾಟಲ್ ಬರ್ತದೆ, ಮೂರನೇದು ಕೇಂದ್ರಗೋಳ ಬರ್ತದೆ. ಇವು ಏನಪ್ಪ ಅಂದರೆ ಭೂಕವಚದ ಪದರಗಳಲ್ಲಿ ಏನಾಗ್ತಾವಪ್ಪ ಅಂತಂದರೆ ಬರ್ತಾವೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಏನಿದೆಪ್ಪ ಅಂತಂದರೆ 11ರಲ್ಲಿ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ಅಪ್ಲೈಡ್ ಕ್ವಶನ್ ಇತ್ತು. ಸೊ ಇಲ್ಲಿ ಏನು ಬರೀಬೇಕಾಗಿತ್ತಂದ್ರೆ ಸಗಟು ವ್ಯಾಪಾರಿಗಳಿಂದ ವಸ್ತುಗಳನ್ನು ಕಂಡು ಗ್ರಾಹಕರಿಗೆ ಒದಗಿಸ್ತದೆ, ವ್ಯಾಪಾರದ ನಷ್ಟ ತಾವೇ ಭರಿಸ್ತಾರೆ. ಗ್ರಾಹಕರ ಇಷ್ಟದಂತೆ ವಸ್ತುಗಳನ್ನು ಒದಗಿಸ್ತಾರೆ, ಗ್ರಾಹಕರಿಗೆ ಸಾಲ ಸೌಲಭ್ಯ ಒದಗಿಸ್ತಾರೆ, ಪರ್ಯಾಯ ವಸ್ತುಗಳ ಬಗ್ಗೆ ಮಾಹಿತಿ ನೀಡ್ತಾರೆ, ಹೊಸ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ಕೊಡ್ತಾರೆ, ಗ್ರಾಹಕರು ಬಯಸುವ ವಸ್ತುಗಳನ್ನು ಅವರು ಬಯಸುವ ಪ್ರಮಾಣದಲ್ಲಿಯೇ ಒದಗಿಸ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಇಲ್ಲಿ ಬರಿಬೇಕು. 2 ಅಂಕ ಅಂದರೆ ಒಂದು ಮಿನಿಮಮ್ 4 ಪಾಯಿಂಟ್ಸ್ ಆದರೂ ನೀವು ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಲಾಸ್ಟ್ 4 ಮಾರ್ಕರ್ಗೆ ಕೇಳ್ತಕ್ಕಂಥ ಪ್ರಶ್ನೆ, ಬೌದ್ಧ ಮತ್ತು ಜೈನ ಧರ್ಮದ ಬೋಧನೆಗಳಲ್ಲಿ ಇಂದಿಗೂ ಪ್ರಸ್ತುತವಾಗಿರುವ ಮೌಲ್ಯಗಳನ್ನು ಪಟ್ಟಿ ಮಾಡಿ. ಸೊ ಜೈನ ಮತ್ತು ಬೌದ್ಧ ಎರಡೂ ಧರ್ಮಗಳನ್ನು ಹೋಲಿಕೆ ಮಾಡಿದಾಗ, ಎರಡೂ ಧರ್ಮವನ್ನು ಅಧ್ಯಯನ ಮಾಡಿದಾಗ ಸೊ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಅಹಿಂಸೆ, ಸತ್ಯ, ಆಸ್ಥೇಯ, ಅಪರಿಗ್ರಹ, ಕರುಣೆ, ಸಮಾನತೆ, ಸ್ವಯಂ ನಿಯಂತ್ರಣ, ಸರಳ ಜೀವನ ಇವೆಲ್ಲವುಗಳು ಮೌಲ್ಯಗಳು ಏನಾಗ್ತಾವಪ್ಪ ಅಂತಂದ್ರೆ ಕೊಂಡು ಬರ್ತವೆ ಅನ್ನೋದನ್ನು ಬರೆದ್ರೆ ಸಾಕು. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಸೊ ಆಲ್ರೆಡಿ ನಿಮಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ. ಮತ್ತು ಯಾರಿಗೆ 8ನೇ ತರಗತಿಯ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವೇನು ಮಾಡೋದು PDF ಬೈ ಮಾಡ್ಬೋದು. ಓಕೆ, ಸೊ ಎಲ್ಲ ವಿಷಯಗಳನ್ನ ಅವೈಲೇಬಲ್ ಮಾಡ್ತಾರೆ. ಜಸ್ಟ್ ತಾವುಗಳು ವೇಟ್ ಮಾಡಬೇಕು ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಗುಡ್ ಲಕ್.